ಯಾವುದೇ ಒಂದು ವ್ಯಕ್ತಿ ಒಂದು ಮಗು ತಪ್ಪು ಮಾಡ್ತು ಅಂತ ಒದೀತು ಅಂತ ತಾಯಿ ಕಾಲು ಕತ್ತರಿಸಲ್ಲ ಮಗುಗೆ. ಹಾಗೇನೆ ಅವರು ಏನಾದರೂ ತಿಳ್ಕೊಳ್ಳಿ ನನ್ನ ಬಗ್ಗೆ, ನನ್ನ ಸಾಧನೆಯಲ್ಲಿ ನನಗೆ ಹಿಡಿತವೂ ಇದೆ, ನನ್ನ ಮಾತಿನ ಮೇಲೆ ನನಗೆ ಗಮನವೂ ಇದೆ. ಹಾಗಾಗಿ ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇದ್ದೆ. ಯಾವುದೋ ಒಂದು ಸಂದರ್ಭದಲ್ಲಿ ದೇವಸ್ಥಾನದಿಂದ ಬರುವಾಗ ಆ ಶಲ್ಯ ಬಿತ್ತು. ಅಲ್ಲೇ ನನಗೆ ಸ್ವಲ್ಪ ಖಳಕ್ ಅನ್ನಿಸ್ತು ಹೃದಯಕ್ಕೆ. ಅಯ್ಯೋ ಇದೇನು ಅಮ್ಮನ ಶಲ್ಯ ಅದು ಬಿತ್ತಲ್ಲ, ಬಿಡು. ಈಗ ಅವರು ನಾನು ಹೇಳಲಿಕ್ಕಾಗಲ್ಲ, ಹೋಗಲ್ಲ. ಒಂದ್ಸತಿ ಬಂದು ಹೇಳಿದ ಮೇಲೆ ಅವ್ರನ್ನ ಅಲ್ಲಗಳೆದಾಗ ನಾನು ಮತ್ತೆ ಮೇಲ್ಬಿದ್ದು ಹೋಗೋದು ತಪ್ಪಾಗತ್ತೆ. ನನ್ನ ಗುರುಕುಲಕ್ಕೆ ನಾನು ಅವಮಾನ ಮಾಡಿದಾಗತ್ತೆ. ನನ್ನ ನೀತಿ ನಿಯಮಾವಳಿಗೆ ಪ್ರಿನ್ಸಿಪಲ್ಸ್ ಅಂತ ಇರುತ್ತಲ್ಲ, ಗುರು ಪೀಠ ತಗೊಂಡ್ಮೇಲೆ ಅದಕ್ಕೆ ನಾನು ಅವಮಾನ ಮಾಡ್ದಂಗೆ ಆಗತ್ತೆ. ನಾನು ಸೈಲೆಂಟ್ ಆದೆ. ಯಾರಾದರೂ ಹೇಳ್ತಾರೇನೋ ಅಂತ ಕಾದೆ. ಆದರೆ ಇವಾಗ ಈ ಸಂದರ್ಭದಲ್ಲಿ ಇವೆಲ್ಲ ಮರುಕಳಿಸಿದಾಗ ನನಗೆ ಕೆಲವೊಂದು ಕಾಮೆಂಟ್ಸ್ ಬಂದಿದೆ. ಈಗ ಯೂಟ್ಯೂಬಲ್ಲಿ ಆಗ್ಲೇ ನನ್ನ ಬೇರೆ ನೋಡಿ, ಮೊದಲೇ ಹೇಳಬಾರ್ದಿತ್ತೇನೆ ತಾಯಿ, ಕೆಟ್ಟದಾಗ ಹಾಕಿದ್ದಾರೆ. ಮೊದಲೇ ಹೇಳಬಾರ್ದಿತ್ತೇನು ಅಂದರೆ, ನೀವು ಡಾಕ್ಟ್ರ್ ಹತ್ರ ಹೋಗೋದು ಯಾವಾಗ ನಿಮಗೆ ಕಾಯಿಲೆ ಬಂದಾಗ, ಆ ಕಾಯಿಲೆ ನಿಮಗೆ ಬಂದಿದೆ ಅಂತ ನಿಮಗೆ ಗೊತ್ತಾದಾಗ ನೀವು ಡಾಕ್ಟ್ರ್ ಹತ್ರ ಹೋಗ್ತಾರೆ ಹೊರತು ಡಾಕ್ಟ್ರು ನಿಮ್ಮ ಮನೆ ಹತ್ರಕ್ಕೆ ಬರೋಲ್ಲ. ಹಾಗೇನೆ ಒಂದು ವ್ಯಕ್ತಿಗೆ ತನ್ನಲ್ಲಿ ಬಂದಿರುವ ಕುಂದುಕೊರತೆ ಗೊತ್ತಾಗಿದೆ ಅಂದಾಗ ಆ ವ್ಯಕ್ತಿ ಬಂದು ನನ್ನಲ್ಲಿ ಕೇಳಿದಾಗ ನಾನು ಅವರನ್ನು ರಕ್ಷಿಸ್ತಾ ಇದ್ನೋ ಏನೋ ಗೊತ್ತಿಲ್ಲ, ದೈವಿಚ್ಛೆ ಅಲ್ವಾ. ಈಗ ಕಾಮೆಂಟ್ ಮಾಡಿಬಿಟ್ಟು ಮೊದಲೇ ಹೇಳಬಾರ್ದಿತ್ತೇನೆ ತಾಯಿ ಅಂತ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ ಅದು ನನಗೇನು ಮಾಡಲ್ಲ, ಅವ್ರಿಗೆ ಬಿಟ್ಟಿದ್ದು. ಆದರೆ ಇದೆಲ್ಲಕ್ಕೂ ಕಾರಣಕರ್ತ ಯಾರು? ಆ ವ್ಯಕ್ತಿಯೇ ಅಲ್ವಾ. ಆ ವ್ಯಕ್ತಿಯಲ್ಲಿ ಬಂದಂತಹ ಬದಲಾವಣೆ, ಮಾತಿನ ಭರಾಟೆ, ಅಥವಾ ಅವರಲ್ಲಿ ಬಂದಂತಹ ಯಾವುದೋ ಒಂದು ಅಹಂಕಾರದ ಅಲೆ ಇಲ್ಲಿಗೆ ತಂತು. ಅದು ಕೇಳೋರಿಗೆ ಹಾರ್ಶ್ ಆಗಿ ಕೇಳ್ಬೋದು, ಒಂಥರ ರೂಢಾಗಿ ಕೇಳ್ಬೋದು. ಅದೇ ಸತ್ಯ ಅಲ್ವಾ. ಆ ಸತ್ಯದಿಂದಾನೇ ಇವತ್ತಿನ ದಿನ ಇಷ್ಟೊಂದು ಆಯ್ತಲ್ವಾ. ಅದರಲ್ಲೂ ಒಂದು ಹೆಣ್ಣಿನಿಂದಾನೇ ತೊಂದರೆ ಆಯ್ತಲ್ವಾ. ಯಾವುದೇ ಒಂದು ವ್ಯಕ್ತಿ ಒಂದು ಮಗು ತಪ್ಪು ಮಾಡ್ತು ಅಂತ ಒದೀತು ಅಂತ ತಾಯಿ ಕಾಲು ಕತ್ತರಿಸಲ್ಲ ಮಗುಗೆ. ಹಾಗೇನೆ ಅವರು ಏನಾದರೂ ತಿಳ್ಕೊಳ್ಳಿ ನನ್ನ ಬಗ್ಗೆ, ನನ್ನ ಸಾಧನೆಯಲ್ಲಿ ನನಗೆ ಹಿಡಿತವೂ ಇದೆ, ನನ್ನ ಮಾತಿನ ಮೇಲೆ ನನಗೆ ಗಮನವೂ ಇದೆ. ಹಾಗಾಗಿ ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇದ್ದೆ. ಯಾವುದೋ ಒಂದು ಸಂದರ್ಭದಲ್ಲಿ ದೇವಸ್ಥಾನದಿಂದ ಬರುವಾಗ ಆ ಶಲ್ಯ ಬಿತ್ತು. ಅಲ್ಲೇ ನನಗೆ ಸ್ವಲ್ಪ ಖಳಕ್ ಅನ್ನಿಸ್ತು ಹೃದಯಕ್ಕೆ. ಅಯ್ಯೋ ಇದೇನು ಅಮ್ಮನ ಶಲ್ಯ ಅದು ಬಿತ್ತಲ್ಲ, ಬಿಡು. ಈಗ ಅವರು ನಾನು ಹೇಳಲಿಕ್ಕಾಗಲ್ಲ, ಹೋಗಲ್ಲ. ಒಂದ್ಸತಿ ಬಂದು ಹೇಳಿದ ಮೇಲೆ ಅವ್ರನ್ನ ಅಲ್ಲಗಳೆದಾಗ ನಾನು ಮತ್ತೆ ಮೇಲ್ಬಿದ್ದು ಹೋಗೋದು ತಪ್ಪಾಗತ್ತೆ. ನನ್ನ ಗುರುಕುಲಕ್ಕೆ ನಾನು ಅವಮಾನ ಮಾಡಿದಾಗತ್ತೆ. ನನ್ನ ನೀತಿ ನಿಯಮಾವಳಿಗೆ ಪ್ರಿನ್ಸಿಪಲ್ಸ್ ಅಂತ ಇರುತ್ತಲ್ಲ, ಗುರು ಪೀಠ ತಗೊಂಡ್ಮೇಲೆ ಅದಕ್ಕೆ ನಾನು ಅವಮಾನ ಮಾಡ್ದಂಗೆ ಆಗತ್ತೆ. ನಾನು ಸೈಲೆಂಟ್ ಆದೆ. ಯಾರಾದರೂ ಹೇಳ್ತಾರೇನೋ ಅಂತ ಕಾದೆ. ಆದರೆ ಇವಾಗ ಈ ಸಂದರ್ಭದಲ್ಲಿ ಇವೆಲ್ಲ ಮರುಕಳಿಸಿದಾಗ ನನಗೆ ಕೆಲವೊಂದು ಕಾಮೆಂಟ್ಸ್ ಬಂದಿದೆ. ಈಗ ಯೂಟ್ಯೂಬಲ್ಲಿ ಆಗ್ಲೇ ನನ್ನ ಬೇರೆ ನೋಡಿ, ಮೊದಲೇ ಹೇಳಬಾರ್ದಿತ್ತೇನೆ ತಾಯಿ, ಕೆಟ್ಟದಾಗ ಹಾಕಿದ್ದಾರೆ. ಮೊದಲೇ ಹೇಳಬಾರ್ದಿತ್ತೇನು ಅಂದರೆ, ನೀವು ಡಾಕ್ಟ್ರ್ ಹತ್ರ ಹೋಗೋದು ಯಾವಾಗ ನಿಮಗೆ ಕಾಯಿಲೆ ಬಂದಾಗ, ಆ ಕಾಯಿಲೆ ನಿಮಗೆ ಬಂದಿದೆ ಅಂತ ನಿಮಗೆ ಗೊತ್ತಾದಾಗ ನೀವು ಡಾಕ್ಟ್ರ್ ಹತ್ರ ಹೋಗ್ತಾರೆ ಹೊರತು ಡಾಕ್ಟ್ರು ನಿಮ್ಮ ಮನೆ ಹತ್ರಕ್ಕೆ ಬರೋಲ್ಲ. ಹಾಗೇನೆ ಒಂದು ವ್ಯಕ್ತಿಗೆ ತನ್ನಲ್ಲಿ ಬಂದಿರುವ ಕುಂದುಕೊರತೆ ಗೊತ್ತಾಗಿದೆ ಅಂದಾಗ ಆ ವ್ಯಕ್ತಿ ಬಂದು ನನ್ನಲ್ಲಿ ಕೇಳಿದಾಗ ನಾನು ಅವರನ್ನು ರಕ್ಷಿಸ್ತಾ ಇದ್ನೋ ಏನೋ ಗೊತ್ತಿಲ್ಲ, ದೈವಿಚ್ಛೆ ಅಲ್ವಾ. ಈಗ ಕಾಮೆಂಟ್ ಮಾಡಿಬಿಟ್ಟು ಮೊದಲೇ ಹೇಳಬಾರ್ದಿತ್ತೇನೆ ತಾಯಿ ಅಂತ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ ಅದು ನನಗೇನು ಮಾಡಲ್ಲ, ಅವ್ರಿಗೆ ಬಿಟ್ಟಿದ್ದು. ಆದರೆ ಇದೆಲ್ಲಕ್ಕೂ ಕಾರಣಕರ್ತ ಯಾರು? ಆ ವ್ಯಕ್ತಿಯೇ ಅಲ್ವಾ. ಆ ವ್ಯಕ್ತಿಯಲ್ಲಿ ಬಂದಂತಹ ಬದಲಾವಣೆ, ಮಾತಿನ ಭರಾಟೆ, ಅಥವಾ ಅವರಲ್ಲಿ ಬಂದಂತಹ ಯಾವುದೋ ಒಂದು ಅಹಂಕಾರದ ಅಲೆ ಇಲ್ಲಿಗೆ ತಂತು. ಅದು ಕೇಳೋರಿಗೆ ಹಾರ್ಶ್ ಆಗಿ ಕೇಳ್ಬೋದು, ಒಂಥರ ರೂಢಾಗಿ ಕೇಳ್ಬೋದು. ಅದೇ ಸತ್ಯ ಅಲ್ವಾ. ಆ ಸತ್ಯದಿಂದಾನೇ ಇವತ್ತಿನ ದಿನ ಇಷ್ಟೊಂದು ಆಯ್ತಲ್ವಾ. ಅದರಲ್ಲೂ ಒಂದು ಹೆಣ್ಣಿನಿಂದಾನೇ ತೊಂದರೆ ಆಯ್ತಲ್ವಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.